ಓಕೆ, ನಮಸ್ತೆ, ಗುಡ್ ಮಾರ್ನಿಂಗ್. ತುಂಬಾ ಖುಷಿ ಆಗ್ತದೆ. ಇವತ್ತು ಸಿರ್ಸಿ ಭಾಗದಲ್ಲಿ ಮತ್ತೆ ನಾವು ಎರಡನೇ ಡೋಸ್ ಗೊಬ್ಬರ ಹಾಕೋದಕ್ಕೆ ನಮ್ಮ ಮೋದಿ ಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ತುಂಬಾ ಪವರ್ಫುಲ್ ಆಗಿರುವಂತ ಪ್ರಾಡಕ್ಟ್ ನಾವು ಎರಡನೇ ಡೋಸ್ ಹಾಕೋದಕ್ಕೆ ಸಿರ್ಸಿ ಭಾಗದಲ್ಲಿ ಮತ್ತೆ ಬಂದಿದ್ದೀವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ರೈತರು ಫಸ್ಟ್ ಡೋಸ್ ಅಲ್ಲೇನೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ತಗೊಂಡಿರೋದು, ಅವ್ರಿಗೆ ಒಂದು ಪರ್ಸನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತದ್ದು ತುಂಬಾ ಖುಷಿಯಿಂದ ಹೇಳ್ತಾ ಇದ್ರು. ಮತ್ತೆ ಅವರೇ ಒಂದು ನಮ್ಮನ್ನ ಕರೆದು ಮತ್ತೆ ನಾವು ಎರಡನೇ ಡೋಸ್ ಹಾಕೋದಕ್ಕೆ ಇವತ್ತು ಬಂದಿದ್ದೀವಿ. ಸೊ ಅವ್ರ ಕಡೆಯಿಂದನೇ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್, ಮೋದಿ ಕೇರ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಒಂದು ರಿಸಲ್ಟ್ ಯಾವ ತರ ಬಂದಿದೆ, ಅವ್ರಿಗೆ ಯಾವ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕೇವಲ ಒಂದೇ ಡೋಸ್ ಅಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ರೈತರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಇನಾಸ್ ಫರ್ನಾಂಡಿಸ್. ಫ್ರಾನ್ಸಿಸ್ ಫರ್ನಾಂಡಿಸ್ ಅಂತ. ಸರ್, ನಿಮಗೆ ನಾವು ಕಳೆದ ಒಂದು 3 ತಿಂಗಳ ಹಿಂದೆ ಅಂತ ಅನ್ಸುತ್ತೆ, ಆಲ್ಮೋಸ್ಟ್ ಜನವರಿ ತಿಂಗಳಲ್ಲಿ ನಾವು ಡಿಸೆಂಬರ್ ಎಂಟು ಜನವರಿ ತಿಂಗಳಲ್ಲಿ ಒಂದು ಫಸ್ಟ್ ಡೋಸ್ ಅನ್ನ ಇವರಿಗೆ ಕೊಟ್ಟಿದ್ವಿ. ನಿಮ್ಗೆ ಅದರಿಂದ ಯಾವ ರೀತಿ ಏನಾದ್ರೂ ಬದಲಾವಣೆ ಏನ್ ಅನ್ಸಿದೆ ಸರ್? ನಿಮ್ಗೆ ಪರ್ಸನಲ್ ಆಗಿ ನೀವು ತೋಟವನ್ನ ನೋಡಿದವಾಗ ಅಥವಾ ಮರಗಳನ್ನು ನೋಡಿದವಾಗ ಏನ್ ನಿಮ್ಗೆ ಬದಲಾವಣೆ ಕಾಣಿಸಿದೆ? ಫಸ್ಟ್ ಆಫ್ ಆಲ್ ನಾವು ನೋಡಿದವಾಗ ಸ್ವಲ್ಪ ಎಲ್ಲೋ ಆಗಿತ್ತು ಗಿಡಗಳೆಲ್ಲ. ನೀವು ಬಂದು ಅದ್ರ ಬಗ್ಗೆ ನಮ್ಗೆ ಭೇಟಿ ಕೊಟ್ಟು ಅದು ಹೀಗೆ ಮಾಡಿದ್ರೆ ಈ ತರ ಆಗತ್ತೆ ಅಂತ ಹೇಳ್ಕೊಳ್ಳಿ ನಾವು ಅದನ್ನ ಓಕೆ ಮಾಡಿ ಅದನ್ನ ನಾವು ನೀವು ಫಸ್ಟ್ ಡೋಸ್ ಕೊಟ್ಟಿದ್ರೆ ಒಂದು ಡೋಸಿಗೆ ನಮ್ದು ಈಗ ಎಲ್ಲ ಗ್ರೀನ್ ಆಗಿದೆ. ಮೋಸ್ಟ್ಲಿ ಸ್ವಲ್ಪ ಚೇತರಿಸ್ಕೊಂಡಿದೆ ಗಿಡಗಳೆಲ್ಲ, ಒಂಥರ ಅಂದ್ರೆ ಚೆನ್ನಾಗಿದೆ, ರಿಸಲ್ಟ್ ಒಳ್ಳೆ ಇದೆ, ಚೆನ್ನಾಗಿದೆ. ಅದಕ್ಕೆ ನಾವೀಗ ಸೆಕೆಂಡ್ ಡೋಸ್ ನಿಮ್ಮಲ್ಲಿ ಕೇಳ್ಕೊಂಡಾಗ ನೀವು ಮತ್ತೆ ಬಂದಿದ್ರಿ. ತುಂಬಾ ಥ್ಯಾಂಕ್ಸ್ ನಿಮಗೆ. ಪ್ರಾಡಕ್ಟ್ ಒಳ್ಳೆ ಇದೆ, ಚೆನ್ನಾಗಿದೆ. 100%. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ರೈತರಿಗೆ ಒಂದು ಸರ್ವಿಸ್ ಕೊಡ್ತಾ ಇದೆ. ಮೇನ್ ಅಂದ್ರೆ ರೈತರಿಗೆ ಒಂದು ಬೆಸ್ಟ್ ರಿಸಲ್ಟ್ ಇದೆ ಅನ್ನೋದನ್ನ ಇವತ್ತು ಅರ್ಥ ಮಾಡಿಸೋದು ನಮ್ಮ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಮೇಲೆ. ಸೊ ಅದನ್ನ ಯಾಕಂದ್ರೆ ರಿಸಲ್ಟ್ ಎಲ್ಲ ಕಡೆ ರಿಸಲ್ಟ್ ಕೊಡ್ತಾ ಇದೀವಿ ನಾವು. ಸೊ ಒಂದು ರೈತರಿಂದ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ ತಕ್ಷಣ ಜನರಿಗೆ ಇನ್ನೊಬ್ಬರಿಗೆ ಅದು ಕೂಡ ಒಂದು ಸ್ಫೂರ್ತಿ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ವಿಡಿಯೋ ಮಾಡಿ ನಿಮ್ಗೆ ಯಾವ ರೀತಿ ಅನಿಸ್ತದೆ. ಸಸಿಗೂ ಕೂಡ ಹಾಕಿದ್ರಿ ನೀವು ಲಾಸ್ಟ್ ಟೈಮ್, ಸಸಿಗೂ ಕೂಡ ಸ್ಟಾರ್ಟಿಂಗ್ ಹಾಕಿದ್ರಿ. ಸುಮಾರು ಎಷ್ಟು ಮರಕ್ಕೆ ಹಾಕಿದ್ವಿ ಸರ್ ಲಾಸ್ಟ್ ಟೈಮ್? ಸಸಿ ಟೋಟಲ್ 2,000. ಟೋಟಲ್ 2,000 ಮರಕ್ಕೆ ನಾವು ಸರ್ ತೋಟಕ್ಕೆ ಹಾಕಿರುವಂಥದ್ದು. ಒಂದು ಡೆಮೋ ಕೊಟ್ಟು ಜಸ್ಟ್ ಅವ್ರು ಡೆಮೋ ನೋಡಿ ಆ ಒಂದು ಡೆಮೋ ಪವರ್ಫುಲ್ ಇದ್ದದ್ದೇ ಅಂತ ಅಂದ್ಕೊಂಡು ಇವತ್ತು ನಮ್ಮ ರಿಸಲ್ಟ್ ನ ತಗೊಳ್ತಾ ಇದೀವಿ. ಒಂದು ಡೋಸ್ ಅಲ್ಲೇನೆ ಇನ್ನೂ 2 ಡೋಸ್ ಹಾಕೋದಿದೆ ಅವರಿಗೆ. 100% ಫಸ್ಟ್ ಡೋಸ್ ಅಲ್ಲೇನೆ ಈ ತರ ರಿಸಲ್ಟ್ ನಿಮಗೆ ಕಾಣಿಸಿದೆ ಅಂತಂದ್ರೆ 2 ಡೋಸ್ ಅಲ್ಲಿ ಅದ್ಭುತವಾದ ರಿಸಲ್ಟ್ ಅಂತ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಬರ್ತಾ ಇದೀವಿ. ನೋಡಿ ಸ್ನೇಹಿತರೆ, ಮೋದಿ ಕೇರ್ನ ಒಂದು ಗೊಬ್ಬರ ಅನ್ನುವಂಥದ್ದು 100% ಎಲ್ಲಾ ಕಡೆ ಮಿರಾಕಲ್ ಮಾಡ್ತಾ ಇದೆ. ಬಟ್ ವಿಶ್ವಾಸ ಇರಬೇಕು. ವಿಶ್ವಾಸದಿಂದ ನಾನು ಬಳಸಬೇಕು, ಎಲ್ಲೋ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಖಾತ್ರಿ ಮೇಲೆ ನಾವು ಹಾಕಿರುವಂಥದ್ದು 100% ರಿಸಲ್ಟ್ ಬರುತ್ತೆ. ಸೊ ಆ ವಿಶ್ವಾಸಕ್ಕೆ ಮೋದಿ ಕೇರ್ ಯಾವುದಕ್ಕೂ ಧಕ್ಕೆ ಮಾಡೋದಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಮೇಲೆ ಸಿಗ್ನೇಚರ್ ಇರ್ತದೆ. ಆ ಸಿಗ್ನೇಚರೇ ಮೇನ್ ವಿಶ್ವಾಸ ಇಲ್ಲಿ. ಯಾಕಂದ್ರೆ ಓನರ್ ಸಿಗ್ನೇಚರ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಓನರ್ ಸಿಗ್ನೇಚರ್ ಇರುತ್ತಾ? ಇಲ್ಲ. ಯಾವ ಪ್ರಾಡಕ್ಟ್ ಮೇಲೆ ಓನರ್ ಸಿಗ್ನೇಚರ್ ಇರೋದಿಲ್ಲ. ಅದೇ ದೊಡ್ಡ ವಿಶ್ವಾಸ. ಸೊ ಅದು ಒಂದೇ ವಿಶ್ವಾಸ, ಒಂದು ಖಾತ್ರಿ ಮೇಲೆ ನಾವು ಎಲ್ಲ ಕಡೆ ಸರ್ವಿಸ್ ಕೊಡ್ತಾ ಇದ್ವಿ. 100% ನಿಮಗೂ ಕೂಡ ಖುಷಿ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಎಲ್ರಿಗೂ ಕೂಡ ಈ ಒಂದು ಬೆಸ್ಟ್ ಪ್ರಾಡಕ್ಟ್ ಅನ್ನ ತಲುಪಿಸೋಣ ಅಂತ ನನಗೆ ಅನಿಸ್ತದೆ. ಏನ್ ಅನಿಸ್ತದೆ ಸರ್ ನಿಮ್ಗೆ? ರಿಸಲ್ಟ್ ಆಗಿದೆ ಸರ್. ಕರೆಕ್ಟ್ ಸರ್. 100% ಒಳ್ಳೆ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಮ ಒಂದು ಕೋಆಪರೇಷನ್. ಮತ್ತೆ ನೀವು ರಿಸಲ್ಟ್ ಫೈಂಡ್ ಔಟ್ ಮಾಡಿ. ಯಾಕಂದ್ರೆ ತುಂಬಾ ಜನ ರಿಸಲ್ಟ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಹಿಂದೆ ಗೊಬ್ಬರ ಹಾಕ್ತಾರೆ, ರಿಸಲ್ಟ್ ನೋಡೋದಿಲ್ಲ. ಯಾಕಂದ್ರೆ ತೋಟದ ಬಗ್ಗೆ ಕಾಳಜಿ ಇರೋದಿಲ್ಲ. ನನಗನ್ನಿಸ್ತದೆ ಫಸ್ಟ್ ಡೋಸ್ ಅಲ್ಲಿ ನೀವು ದೊಡ್ಡ ಮರಗಳಲ್ಲಿ ರಿಸಲ್ಟ್ ನೋಡಿದಿರ ಅಂತಂದ್ರೆ ನಿಮ್ಗೆ ತೋಟದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನನಗೆ 100% ಎಲ್ಲ ಅರ್ಥ ಆಗ್ತದೆ. ಅದು ಮೇನು. ಯಾಕಂದ್ರೆ ತುಂಬಾ ಜನರಿಗೆ ರಿಸಲ್ಟ್ ಗೊತ್ತು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಮೇನು. ಯಾಕಂದ್ರೆ ನೀವು ತೋಟದ ಬಗ್ಗೆ ಕಾಳಜಿ ಇದೆ, ಪ್ರತಿ ಹಂತವನ್ನು ತೋಟವನ್ನು ಗಮನಿಸ್ತಾ ಇರೋದ್ರಿಂದ ನಿಮ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ. ಇದು 100% ರೈತರಲ್ಲಿ ಆಗ್ಬೇಕಾಗಿದೆ. ಈ ಬದಲಾವಣೆ ಆಯ್ತು ಅಂತಂದ್ರೆ 100% ಎಲ್ಲರೂ ಒಂದು ದೊಡ್ಡ ಅಭಿವೃದ್ಧಿ ಆಗ್ಬೋದು. ಯಾಕಂದ್ರೆ ತೋಟ ಅಭಿವೃದ್ಧಿ ಆಯ್ತು ಅಂದ್ರೆ ಮನುಷ್ಯನು ಕೂಡ ಆರ್ಥಿಕತೆಯಲ್ಲಿ ಡೆವಲಪ್ ಆಗ್ತಾ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.